ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂಬಲತ್ತರ ಗುರುಪುರದ ಬಾಡಿಗೆ ಮನೆಯಿಂದ ನಿಷೇಧಿತ 2,000 ನೋಟುಗಳ 7.5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿರುವ ಘಟನೆ. ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಸಕ್ರಿಯವಾಗಿದೆ ಜಿಲ್ಲೆಯಲ್ಲಿ ಬೈಕ್ನಲ್ಲಿ ಬಂದು ಸರ ಎಗರಿಸುವ ತಂಡ. ಪಾಯ್ಚಾಲ್ ಸಾವಿತ್ರಿ ಎಂಬವರ ಕೊರಳಿನಿಂದ 2 ಪವನ್ ಚಿನ್ನದ ಸರ ಎಗರಿಸಿದ ಕಳ್ಳ. ಡ್ರೈವಿಂಗ್ ಸ್ಕೂಲ್ ಸಂಯುಕ್ತ ಸಮರ ಸಮಿತಿಯ ವತಿಯಿಂದ ಕಲೆಕ್ಟರೇಟ್ಗೆ ಮೆರವಣಿಗೆ ಮತ್ತು ಧರಣಿ. ಕೇರಳ ವ್ಯಾಪಾರಿ ವ್ಯವಸಾಯ ಸಮಿತಿ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿ ಟಿವಿ ಬಾಲನ್ ಅವರಿಂದ ಉದ್ಘಾಟನೆ. ನಾಡಂಪಾಟ್ನ ಮೂಲಕ ವೈರಲ್ ಆಗಿರುವ ಕಾಸರಗೋಡಿನ ಪ್ರತಿಭೆ ಜಯರಂಜಿತಾ. ಚೆಂಡು ಮಲ್ಲಿಕಾಪು ಕಂಡಲ್ ಚಂದಮಿಲ್ಲೆ ಕರಳಿಗೆಂದು ಆರಂಭವಾಗುವ ಹಾಡಿನ ಮೂಲಕ ವೈರಲ್. ತೀವ್ರ ನೀರಿನ ಅಭಾವ, ಬತ್ತಿ ಹೋಗಲು ಆರಂಭಿಸಿದೆ ಮಂಜೇಶ್ವರ ತಾಲೂಕಿನ ವಿವಿಧ ಹೊಳೆಗಳು. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಅಂಬಲತ್ತರ ಗುರುಪುರದ ಬಾಡಿಗೆ ಮನೆಯಿಂದ ನಿಷೇಧಿತ 2,000 ನೋಟುಗಳ 7.5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿರುವ ಘಟನೆಯಲ್ಲಿ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಬೇಕಲ ಪೆರಿಯಂಗಾನದ ನಿವಾಸಿ ಮುಖ್ಯ ಸೂತ್ರಧಾರ ಎಂಬ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಅಂಬಲತ್ತರ ಗುರುಪುರದಲ್ಲಿ ಮುಚ್ಚಿದ ಬಾಡಿಗೆ ಮನೆಯಿಂದ ಬುಧವಾರ ಸಾಯಂಕಾಲ ಮಾರುಕಟ್ಟೆಯಲ್ಲಿ ಹಿಂಪಡೆದ 2,000 ರೂಪಾಯಿಯ 7.25 ಕೋಟಿ ರೂಪಾಯಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ವಿಜಯ್ ಅವರಿಗೆ ದೊರೆತ ರಹಸ್ಯ ಮಾಹಿತಿ ಮೇರೆಗೆ ಅಂಬಲತ್ತರ ಪೊಲೀಸರು ಮನೆಯ ಬೀಗ ಒಡೆದು ಹಣ ವಶಪಡಿಸಿಕೊಂಡಿದ್ದಾರೆ. ಅಂಬಲತ್ತರ ನಿವಾಸಿ ಬಾಬುರಾಜ್ ಎಂಬ ಪ್ರವಾಸಿಯ ಒಡೆತನದಲ್ಲಿರುವ ಮನೆಯನ್ನು ಅಬ್ದುಲ್ ರಜಾಕ್ ಎಂಬುವರು ಬಾಡಿಗೆಗೆ ಪಡೆದಿದ್ದರು. ರಹಸ್ಯವಾಗಿ ನೋಟು ಸಂಗ್ರಹವಿದೆ ಎಂಬ ಮಾಹಿತಿ ಲಭಿಸಿದ ಹಿನ್ನೆಲೆಯಲ್ಲಿ 3 ದಿನಗಳಿಂದ ಮುಚ್ಚಿದ್ದ ಈ ಮನೆಯು ಪೊಲೀಸರ ಕಣ್ಗಾವಲಿನಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರ ತಂಡ ಮನೆಯ ಬೀಗ ಒಡೆದು ಒಳನುಗ್ಗಿ ಪರಿಶೀಲನೆ ನಡೆಸಿತು. ಮೊತ್ತ ಮನೆಯ ಪೂಜಾ ಕೊಠಡಿಯಲ್ಲಿ ಇರಿಸಲಾಗಿದ್ದ ಸ್ಥಿತಿಯಲ್ಲಿತ್ತು. ನೋಟುಗಳಲ್ಲಿ ನಿಷೇಧಿತ 2,000 ನೋಟುಗಳು ಹಾಗೂ ನಕಲಿ ನೋಟುಗಳಿತ್ತು. ಅಂಬಲತ್ತರ ಇನ್ಸ್ಪೆಕ್ಟರ್ ಕೆ ಪ್ರಜೀಶ್, ಎಸ್ಐ ಸುಮೇಶ್ ಬಾಬು, ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ದಿಲೀಪ್ ಮೋಹನನ್ ಅವರನ್ನೊಳಗೊಂಡ ತಂಡ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಮನೆಯನ್ನು ಬಾಡಿಗೆಗೆ ಪಡೆದಿರುವ ಅಬ್ದುಲ್ ರಜಾಕ್ ಇತ್ತೀಚೆಗೆ ಸ್ಥಳೀಯರೊಬ್ಬರ ಕಾರು ಖರೀದಿಸಿದ್ದು ಮಂಗಳವಾರ ಮಧ್ಯಾಹ್ನದಿಂದ ಸ್ಥಳದಲ್ಲಿ ಇರಲಿಲ್ಲ ಎಂದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ. ನಿಷೇಧಿಸಿದರೂ 2,000 ಬಳಸಿ ವಹಿವಾಟು ನಡೆಸುತ್ತಿದ್ದ ಎಂದು ವರದಿಯಾಗಿದೆ. ರೂಪಾಯಿ ನೋಟುಗಳು ಈ ಹಣವನ್ನು ಈ ರೀತಿಯ ವಹಿವಾಟಿಗೆ ಇಡಲಾಗಿತ್ತು ಎಂದು ಪೊಲೀಸರು ಪತ್ತೆ ಮಾಡಿದ್ದಾರೆ. ಬೇಕಲ ಪೆರಿಯಂಗಾನದ ನಿವಾಸಿ ಮುಖ್ಯ ಸೂತ್ರಧಾರ ಎಂಬ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಮಲಪ್ಪುರದ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಸಹಾಯಿಯಾಗಿದ್ದು ಹಣ ವರ್ಗಾವಣೆಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಅವರನ್ನು ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದರೆ ಮಾತ್ರ ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಬೈಕ್ನಲ್ಲಿ ಬಂದು ಸರ ಎಗರಿಸುವ ತಂಡ ಮತ್ತೆ ಸಕ್ರಿಯವಾಗಿದೆ. ಇತ್ತೀಚೆಗೆ ಕೂಡ್ಲು ಪಾಯ್ಚಾಲ್ನಲ್ಲಿ ಸಾವಿತ್ರಿ ಎಂಬವರ ಕೊರಳಿನಿಂದ ಸುಮಾರು 2 ಪವನ್ ತೂಕದ ಚಿನ್ನದ ಸರವನ್ನು ಕಳ್ಳ ಎಗರಿಸಿದ್ದಾನೆ. ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಚೌಕಿ ಆಜಾದ್ ನಗರದಲ್ಲಿ ಆಸ್ಪತ್ರೆಗೆ ಹೋಗುತ್ತಿದ್ದ 56 ವರ್ಷದ ಮಹಿಳೆಯ ಕೊರಳಿನಿಂದ ಹೆಲ್ಮೆಟ್ ಧರಿಸಿ ಸ್ಕೂಟರ್ನಲ್ಲಿ ಆಗಮಿಸಿದ ಯುವಕ ಚಿನ್ನದ ಸರ ಎಗರಿಸಿ ಪರಾರಿಯಾಗಿದ್ದಾನೆ. ಕೂಡ್ಲು ಪಾಯ್ಚಾಲ್ ಅಯೋಧ್ಯೆ ಹೌಸ್ನ ಕೆ ಸಾವಿತ್ರಿ ಕಳ್ಳತನಕ್ಕೆ ಬಲಿಯಾದವರು. ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ 2 ಪವನ್ ಚಿನ್ನದ ಸರವನ್ನು ಕಳ್ಳ ಎಗರಿಸಿದ್ದಾನೆ. ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಂದ್ರೀಕರಿಸಿ ಟೌನ್ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನಾನು ಬೆದ್ರಪಳ್ಳಿಗೆ ಆಯುರ್ವೇದ ಮದ್ದಿಗೆ ಹೋದದ್ದು. ಅಲ್ಲಿಂದ ತಿರುಗಿ ಮಾವೇಲಿ ಸ್ಟೋರಿಗೆ ಹೋಗಿ ಅಲ್ಲಿಂದ ನೇರೆ ನನ್ನ ಮನೆಗೆ ಬರುವಾಗ ಪಳ್ಳಿ ಹತ್ತಿರ ಆಜಾದ್ ನಗರ ಪಳ್ಳಿಯ ಸ್ವಲ್ಪ ಈಚೆ ಒಬ್ಬ ಬೈಕಲ್ಲಿ ಸ್ಕೂಟರಲ್ಲಿ ಬಂದು ನನ್ನಲ್ಲಿ ಕೇಳಿದ, ರಾಮೇಟನ ಅರಿಯೋ ಅಂದು ಕೇಳಿದ. ಕೇಳಿ ನಾನು ಅಂತ ಗೊತ್ತಿಲ್ಲ ಅಂತ ಹೇಳುವ ಹೊತ್ತಿಗೆ ಅವ ನನ್ನ ಮಾಲೆ ಸರವನ್ನು ಎಳೆದು ತುಂಡು ಮಾಡಿ ಹೋದ.
ಪರಿಸರ ಪ್ರದೇಶದ ಹೆಚ್ಚಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ಬೇಕಲ್ ಮೇಲ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂತಹ ಸುಮಾರು 25 ಪ್ರಕರಣಗಳು ವರದಿಯಾಗಿದೆ. ಕಳ್ಳತನಕ್ಕೊಳಗಾದವರಲ್ಲಿ ಹೆಚ್ಚಿನವರು 50 ವರ್ಷಕ್ಕಿಂತ ಮೇಲ್ಪಟ್ಟವರು. ಮನೆಗಳಿಗೆ ಬಂದು ನೀರು ಕೇಳಿ, ದಾರಿ ಕೇಳಿ ಆಗಮಿಸುವ ತಂಡ ಸರ ಎಗರಿಸಿ ಹೋಗುವುದು ಸಾಮಾನ್ಯವಾಗಿದೆ. ಹೆಚ್ಚಿನ ಕಳ್ಳತನಗಳು ನಡೆದಿರುವುದು ಸಿಸಿಟಿವಿ ಕ್ಯಾಮೆರಾ ಇಲ್ಲದ ಪ್ರದೇಶಗಳನ್ನು ನೋಡಿಯಾಗಿದೆ. ಕಳ್ಳತನಕ್ಕಾಗಿ ಉಪಯೋಗಿಸುವುದು ಕದ್ದ ಬೈಕ್ಗಳನ್ನಾಗಿದೆ. ಈ ಹಿಂದೆ ಇದೇ ರೀತಿಯ ಅಪರಾಧ ಎಸಗಿ ಬಂಧಿತರಾಗಿರುವ ಆರೋಪಿಗಳನ್ನು ಕೇಂದ್ರೀಕರಿಸಿ ತನಿಖೆ ನಡೆಯುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡ್ರೈವಿಂಗ್ ಸ್ಕೂಲ್ ಸಂಯುಕ್ತ ಸಮರ ಸಮಿತಿಯು ಕಲೆಕ್ಟರೇಟ್ಗೆ ಮೆರವಣಿಗೆ ಮತ್ತು ಧರಣಿ ನಡೆಸಿತು. ಕೇರಳ ವ್ಯಾಪಾರಿ ವ್ಯವಸಾಯ ಸಮಿತಿ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿ ಟಿವಿ ಬಾಲನ್ ಉದ್ಘಾಟಿಸಿದರು. ಕೇರಳದ ಸಾಮಾನ್ಯ ಜನರ ನಂಬಿಕೆಯಾಗಿರುವ ಡ್ರೈವಿಂಗ್ ಸ್ಕೂಲ್ ಉದ್ಯೋಗ ವಲಯವನ್ನು ಅಳಿಸಿ ಹಾಕುವ ಸುತ್ತೋಲೆಯ ವಿರುದ್ಧ ಡ್ರೈವಿಂಗ್ ಸ್ಕೂಲ್ ಸಂಯುಕ್ತ ಸಮರ ಸಮಿತಿಯು ಕಲೆಕ್ಟರೇಟ್ಗೆ ಮೆರವಣಿಗೆ ಮತ್ತು ಧರಣಿ ನಡೆಸಿತು. ಬಿಸಿ ರೋಡ್ ಪರಿಸರದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಲಾಯಿತು. ಕಲೆಕ್ಟರೇಟ್ ಗೇಟ್ ಪರಿಸರದಲ್ಲಿ ಪೊಲೀಸರು ತಡೆದರು. ನಂತರ ನಡೆದ ಧರಣಿಯನ್ನು ಕೇರಳ വ്യാപാരി വ്യവസായ സമിതി കാസർഗോഡ് ജില്ലാ സെക്രട്ടറി ടി.വി. ബാലൻ ഉദ്ഘാടിಸಿದರು. ചില ഉദ്യോഗസ്ഥന്മാരുടെ ധാരണ ഞങ്ങളാണ് ഈ രാജ്യം ഭരിക്കുന്നതെന്താ, ഭരണാധികാരികളുടെ പോലും സപ്പോർട്ടില്ലാതെ ആ ഭരണാധികാരിയുടെ മുമ്പാകെ തെറ്റായ കാര്യങ്ങൾ പറഞ്ഞു കൊടുത്തുകൊണ്ട് IAS-കാരും IPS-കാരും കാടൻ നിയമങ്ങൾ പടച്ചുണ്ടാക്കാൻ വേണ്ടി നിൽക്കുകയാണ്. അവരവരുടെ ഓഫീസിലിരുന്ന് അവർക്ക് പേന ചലിപ്പിച്ചാൽ അവർക്ക് കൃത്യമായ ശമ്പളം കിട്ടും. അവരവരുടെ ഓഫീസിലിരുന്ന് ഇത്തരം നിയമങ്ങൾ പുറപ്പെടുവിച്ചാൽ അവർക്ക് ന്യായമായ ശമ്പളം കിട്ടും. അവരുടെ കുടുംബങ്ങൾക്ക് ഒരു പ്രയാസവുമില്ല. എന്നാൽ പ്രയാസം അനുഭവിക്കുന്നത് ആരാ? രക്തം വിയർപ്പാക്കിക്കൊണ്ട് 24 മണിക്കൂറും ജീവിക്കാൻ കഷ്ടപ്പെടുന്ന ജീവിതം തള്ളി നീക്കാൻ കഷ്ടപ്പെടുന്ന കുടുംബങ്ങളെ പോറ്റുന്ന പാവപ്പെട്ട ഡ്രൈവിംഗ് സ്കൂൾ നടത്തുന്ന ആളുകളെ പോലെ തന്നെ ആയിരക്കണക്കിന് കുടുംബങ്ങളും ആളുകളും പട്ടിണിയിലേക്ക് നീങ്ങുകയാണ്. ഈ പ്രശ്നങ്ങൾ പരിഹരിക്കാതെ മുന്നോട്ട് പോകാൻ വേണ്ടി കഴിയില്ല. അങ്ങനെ ആരും ഈ പ്രശ്നങ്ങളെല്ലാം ഉയർത്തിവിട്ടുകൊണ്ട് ഇത്തരം തൊഴിലാളികളെ, ഇത്തരം ഉടമകളെയെല്ലാം പട്ടിണിയിലാക്കിക്കൊണ്ട് ഭരിച്ചു പോകാമെന്ന് ഏതെങ്കിലും മന്ത്രി കരുതുന്നുണ്ടെങ്കിൽ അത് കേരളത്തിൽ നടപ്പില്ല എന്ന് ഇത്തരം സമരങ്ങളിലൂടെ മുന്നറിയിപ്പ് നൽകുകയാണ്. ಇ ಮೋಹನ್ ಅಧ್ಯಕ್ಷತೆ ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಮತ್ತು ರಶೀದ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಪ್ರತಿಭೆ ಜಯರಂಜಿತಾರವರ ಪರಿಚಯ ಮಾಡಿಕೊಳ್ಳೋಣ. ಚೆಂಡು ಮಲ್ಲಿಗೆ ಪೂ ಕಂಡಾಲ್ ಚಂದಮಿಲ್ಲೆ ಕರಳೆ ಎಂದು ಆರಂಭವಾಗುವ ಹಾಡಿನ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಜಯರಂಜಿತಾ ವೈರಲ್ ಆಗಿದ್ದಾರೆ. ಸಂಗೀತ ಅಭ್ಯಾಸ ಮಾಡದಿದ್ದರೂ ತನ್ನದೇ ಆದ ಶೈಲಿಯಲ್ಲಿ ಮುಗುಳ್ನಗುವಿನೊಂದಿಗೆ ಜಯರಂಜಿತಾ ಹಾಡುವ ಪ್ರತಿ ಹಾಡು ಮನೋಹರವಾಗಿದೆ. ಚೆಂಡು ಮಲ್ಲಿಗಪ್ಪೂ ಕಂಡಾಲ್ ಚಂದಮಿಲ್ಲೆ ಕರಳೆ ഉമ്മ വച്ചുണർത്താൻ വെറുതെ മോഹമില്ലെ കരളേ ചെണ്ടുമല്ലികപ്പൂ കണ്ടാൽ ചന്തമില്ലെ കരളേ. ಚೆಂಡುಮಲ್ಲಿಗ ಪೂ ಕಂಡಾಲ್ ಚಂದಮಿಲ್ಲೆ ಕರಳೆ ಎಂದು ಆರಂಭವಾಗುವ ಹಾಡನ್ನು ಸಾಮಾಜಿಕ ಜಾಲಗಳು ಕೈಗೆತ್ತಿಕೊಂಡಾಗ ಕಾಸರಗೋಡು ಕಾಡಗದ ಈ ನಾಡಂಪಾಡ್ ಕಲಾವಿದೆಯನ್ನು ಜಗತ್ತು ತಿಳಿದಿರುವುದು. ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಜಯರಂಜಿತಾರವರ ಈ ಸುಂದರ ಹಾಡನ್ನು ಸಾಕಷ್ಟು ಮಂದಿ ಆಸ್ವಾದಿಸುತ್ತಿದ್ದಾರೆ. ಚೆಂಡು ಮಲ್ಲಿಗಪ್ಪೂ ಕಂಡಾಲ್ ಚಂದಮಿಲ್ಲೆ ಕರಳೆ ഉമ്മ വച്ചുണർത്താൻ വെറുതെ മോഹമില്ലെ കരളേ. അരളിയിലൊരു കിളി കൊഞ്ചിപ്പാടി അന്നേരം ഒരു സുന്ദരിയാടി അരവാരം തകതാളം തല്ലി അരമണി കിങ്ങിണി ഇക്കിളിപ്പാകി ഇമകളെന്തു ഭംഗി ഇവളുടെ കവിളിനെന്തു കാന്തി അധരമാം ത്രിമധുരം നുകരാൻ ಭಾಗ್ಯಮೇಗು ಭವದಿ. ಹಾಡು ಕೇಳಿ ಹಲವರು ಜಯರಂಜಿತಾರವರಿಗೆ ಕರೆ ಮಾಡಿ ಅಭಿನಂದಿಸಿದ್ದಾರೆ. ಸಂಗೀತ ಅಭ್ಯಾಸ ಮಾಡದಿದ್ದರೂ ಜಯರಂಜಿತಾರವರು ಅನೇಕ ಹಾಡುಗಳನ್ನು ಹಾಡಿ ಹಿಟ್ ಮಾಡಿದ್ದಾರೆ. ನೃತ್ಯ ಮತ್ತು ನಟನೆಯಲ್ಲಿ ಜಯರಂಜಿತಾರವರಿಗೆ ಹೆಚ್ಚು ಆಸಕ್ತಿ. ಜಯರಂಜಿತಾ ಪ್ರತಿ ಹಾಡನ್ನು ತಮ್ಮದೇ ಆದ ಶೈಲಿಯಲ್ಲಿ ಮುಗುಳ್ನಗುತ್ತಾ ಹಾಡುತ್ತಾರೆ. ಕಾಸರಗೋಡಿನ ಚಿಲಂಪೋಲಿ ತಂಡದೊಂದಿಗೆ ಹಲವು ವೇದಿಕೆಗಳಲ್ಲಿ ಹಾಡಿದ್ದಾರೆ. പെണ്ണിനെ കണ്ട നേരത്ത് കള്ളക്കണ്ണുളി കാട്ടി വെലവൻ വള്ളി നരയ്ക്ക് കന്നിപ്പെൺകൊടി നിന്നെ കാണുമ്പോൾ ഉള്ളം തുള്ളിടുന്നേ. നിന്നെ കെട്ടുവാൻ എൻ മനസ്സിൽ മോഹം തോന്നുന്നേ.
ಕೋವಿಡ್ ಕಾಲದಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಸಕ್ರಿಯವಾಗಿದ್ದ ಕಲ್ಲಿಕೋಟೆಯ ಸ್ನೇಹಿತ ಪ್ರತ್ಯೂಷ್ ರೀಲ್ಸ್ ಮಾಡಲು ಪ್ರೇರೇಪಿಸಿದರು. ವೈರಲ್ ಆದ ನಂತರ ಜಯರಂಜಿತಾ ತಮ್ಮ ಅನುಭವಗಳನ್ನು ಮತ್ತು കനസുಗಳನ್ನು തമ്മದೇ ആದ കാസർഗോഡ് ശൈലിಯಲ್ಲಿ ಹಂಚಿಕೊಂಡಾಗ ಅದಕ್ಕೆ ಒಂದು നാടൻ പാട്ട് മോടിയിದೆ. ശരിക്കും വെറുതെ ഇൻസ്റ്റാഗ്രാമിൽ കുറേ പോസ്റ്റ് ഇടുന്ന കൂട്ടത്തിൽ പാടിയിട്ട് പോസ്റ്റ് ചെയ്തതാണ്. ഒരിക്കലും വൈറലാവുമെന്ന് വിചാരിച്ചിട്ടൊന്നുമില്ല. ഞാനിങ്ങനെ ആ പാട്ട് കുറേ പാട്ട് പാടി അങ്ങനെ ചെണ്ടുമല്ലികപ്പൂവാണ് വൈറലായത്. അപ്പോൾ ആ ചെണ്ടുമല്ലികപ്പൂ പാടിയതിന് ശേഷം ഞാൻ കുറേ പാട്ട് പാടിയിട്ടു. പെട്ടെന്നൊരു സുപ്രഭാതത്തിൽ നോക്കുന്ന സമയത്ത് ഇതിന് കുറേ ലൈക്കും ഷെയറും അത് കുറേ ആൾ റീല് ചെയ്യുന്നതെല്ലാം കണ്ടു. അപ്പോൾ കുറേ പേജ് അത് ഷെയർ ചെയ്തു. ഫേസ്ബുക്കിലെല്ലാം കുറേ ഷെയർ പോയി. അങ്ങനെയാണ് ആ പാട്ട് ഇത്രയും ആൾക്കാർ സ്വീകരിച്ചു എന്ന് മനസ്സിലായത്. ഒരു ചിന്തണ ചോലകൾ ചെന്താരകൾ ചോക്കണതോ മതയാനകൾ മ്ലാവ് കരിമ്പുലി കലിവാഴണ കാനനമോ കരിന്തേ. എല്ലാവരും നല്ലത് പറയുന്നില്ലതാണ് എനിക്ക്, അതായത് നെഗറ്റീവ് അഭിപ്രായം പറയലുണ്ട്. മോൾ അങ്ങനെ പാടി നന്നായിരിക്കും, ഇങ്ങനെ പാടി നന്നായിരിക്കും എന്ന് പറയലുണ്ട്. അല്ലാണ്ട് എനിക്ക് വരുന്നത് മൊത്തം പോസിറ്റീവ് റിവ്യൂസാണ്. അതായത് പാട്ട് നന്നാക്കണമെന്നും പാട്ട് പാടുന്ന രസമുണ്ടെന്നും പറയുന്ന അതാണ് രസമായിട്ട് തോന്നിയത്. പിന്നെ കുറേ ആൾക്കാർക്ക് ഞാൻ പാട്ട് പാടുന്നതിൽ സന്തോഷമുണ്ട്, എൻ്റെ ചിരി കാണുമ്പോൾ അവർക്ക് എന്തോ ഒരു പോസിറ്റീവ് എനർജി കിട്ടുന്നുണ്ടെന്ന് അവർ മെസ്സേജിലൂടെ അറിയിക്കുന്നുണ്ട്. അപ്പോൾ അതെനിക്ക് ഭയങ്കര സന്തോഷമുള്ള കാര്യമാണ്. ഒരു നല്ല കിളിച്ചെന്തും ഇടഞ്ഞുണ്ടാക്കി. ತಾತ್ಕಾಲಿಕವಾಗಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದ ಜಯರಂಜಿತಾ ಸಂಗೀತವನ್ನು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡು ಈ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಲು ಸಿದ್ಧತೆ ನಡೆಸಿದ್ದಾರೆ. ಅವಕಾಶ ಸಿಕ್ಕರೆ ಸಿನಿಮಾದಲ್ಲಿ ಹಾಡುತ್ತೇನೆ ಎಂದು ಜಯರಂಜಿತಾ ಹೇಳುತ್ತಾರೆ. ಈಕೆ ಕೊಚ್ಚಂಕುಳಿಯ ಜಯಚಂದ್ರ ಹಾಗೂ ಕರ್ಮತೋಡಿಯ ರಾಧಾ ದಂಪತಿಗಳ ಪುತ್ರಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತೀವ್ರ ನೀರಿನ ಅಭಾವದಿಂದ ಮಂಜೇಶ್ವರ ತಾಲೂಕಿನ ವಿವಿಧ ವಲಯಗಳು, ಹೊಳೆಗಳು ಬತ್ತಿ ಹೋಗಲು ಆರಂಭಿಸಿದೆ. ಇದರಿಂದ ರೈತರು ಸೇರಿದಂತೆ ಜನರು ಸಂಕಷ್ಟದಲ್ಲಿದ್ದಾರೆ. ಬೇಸಿಗೆ ಆರಂಭವಾದ್ದರಿಂದ ಹೊಳೆಗಳಲ್ಲಿ ನೀರಿನ ಹರಿವು ಕಡಿಮೆಯಾಗಿ ಜಲಮೂಲಗಳು ಬತ್ತಿ ಹೋಗಲು ಆರಂಭಿಸಿದೆ. ಇದರಿಂದ ಮಂಜೇಶ್ವರ ತಾಲೂಕಿನಲ್ಲಿ ತೀವ್ರ ನೀರಿನ ಅಭಾವ ಉಂಟಾಗಿದೆ. ಉತ್ತರ ಭಾಗದ ಪ್ರಮುಖ ಜಲಮೂಲವಾಗಿರುವ ಶಿರ್ಯಾ ಹೊಳೆಯ ಭಾಗವಾಗಿರುವ ಅಂಗಡಿಮಗರು ಮತ್ತು ಪುತ್ತಿಗೆ ಎಂಬಿ ಹೊಳೆಗಳು ಹಾಗೂ ಇತರ ಜಲಮೂಲಗಳು ಬತ್ತಿ ಹೋಗುತ್ತಿವೆ. ಹೊಳೆಗೆ ಹೊಂದಿಕೊಂಡಿರುವ ಕೈತೋಡುಗಳು ಬತ್ತಿ ಹೋಗುತ್ತಿರುವುದರಿಂದ ಮಂಜೇಶ್ವರ ತಾಲೂಕಿನ ಪೂರ್ವ ಭಾಗದ ರೈತರು ದೊಡ್ಡ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ವೇಳೆ ಬಾವಿ, ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿರುವುದರಿಂದ ವಿವಿಧೆಡೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಬೇಸಿಗೆ ಮಳೆ ಲಭಿಸಲು ತಡವಾದರೆ ಸಂಕಷ್ಟ ಇನ್ನಷ್ಟು ತೀವ್ರವಾಗುವುದು. ಕೋಟ್ಯಾಂತರ ವೆಚ್ಚದಲ್ಲಿ ವಿವಿಧ ಪಂಚಾಯಿತಿಗಳಲ್ಲಿ ಅನುಷ್ಠಾನಗೊಂಡಿರುವ ನೀರಿನ ಯೋಜನೆಗಳಿಗೆ ಸ್ಥಾಪಿಸಲಾಗಿರುವ ಜಲಾಶಯಗಳು ಲಭ್ಯವಾಗದೆ ಯೋಜನೆಯನ್ನು ಅವಲಂಬಿಸಿರುವ ಕುಟುಂಬಗಳು ಸಂಕಷ್ಟದಲ್ಲಿದೆ. ವರ್ಕಡಿ, ಮೀಂಜ, ಪೈವಳಿಕೆ, ಪುತ್ತಿಗೆ, ಹೆಣ್ಮಕಜೆ ಪಂಚಾಯಿತಿಗಳು ಅತಿ ಹೆಚ್ಚು ನೀರಿನ ಕೊರತೆ ಎದುರಿಸುತ್ತಿವೆ. ವರ್ಕಾಡಿ ಪಂಚಾಯಿತಿಯಲ್ಲಿ ಜಲಜೀವನ್ ಮಿಷನ್ ಜಾರಿಗೊಳಿಸಿರುವ ಯೋಜನೆ ಪ್ರಹಸನವಾಗಿ ಪರಿಣಮಿಸಿದೆ ಎಂಬ ದೂರುಗಳು ಈಗಾಗಲೇ ಕೇಳಿಬಂದಿವೆ. ನೀರು ಭಯಂಕರ ಪ್ರಾಬ್ಲಮ್ ಉಂಡು, ಪೈಪ್ ಲೈನ್ ಉಂಡು, ನೀರು ಕರೆಕ್ಟ್ ಆತ ಎಂಕ್ಲೆ ತಿಕ್ಕುಜ್ಜಿ 3 ವರ್ಷ ಪೈಪ್ ಲೈನ್ ಆತ ನೀರು ಸರಿ ಬರ್ಪುನೆ ನೀಜಿ 3 ವರ್ಷ ಆತ ಸ್ವಜಲತ ನೀರುಂಡು ಕರೆಕ್ಟ್ ಆತ ಎಂಕ್ಲೆ ಬರ್ಪುಜಿ ಭಯಂಕರ ಬುದ್ಧಿಮುಟ್ಟ ಆಪುನು. ಕರೆಂಟ್ ಬಿಲ್ 200 ರೂಪಾಯಿ ಕೊರೋಡು ತಿಂಗಳನಾಗ ನೀರು ಸರಿಯಾದ ತಿಕ್ಕುಲ್ಲಜ್ಜಿ. ಪುತ್ತಿಗೆ ಪಂಚಾಯಿತಿ ವ್ಯಾಪ್ತಿಯ ಹಲವು ಕಾಲೋನಿಗಳಲ್ಲಿ ಕುಡಿಯಲು ಹನಿ ನೀರಿಲ್ಲ. ಮಂಜೇಶ್ವರ ತಾಲೂಕಿನ ಬಹುತೇಕ ರೈತರು ನೀರು ಪೂರೈಕೆಗೆ ನದಿ ಸೇರಿದಂತೆ ಜಲಮೂಲಗಳನ್ನೇ ಅವಲಂಬಿಸಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬೇಸಿಗೆಯ ವೇಳೆ ಪರಿಸ್ಥಿತಿ ಗಂಭೀರವಾಗಲಿದ್ದು ಮಲೆನಾಡು ಪ್ರದೇಶದ ರೈತರು ತೀವ್ರ ನೀರಿನ ಅಭಾವ ಎದುರಿಸಬೇಕಾಗುತ್ತದೆ. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಮಂಜೇಶ್ವರ ಜಿಸಿಸಿ ಕೆಎಂಸಿಸಿ ಮಚ್ಚಂಪಾಡಿ ಸಮಿತಿಯ ನೇತೃತ್ವದಲ್ಲಿ ಗ್ರ್ಯಾಂಡ್ ಇಫ್ತಾರ್ ಮೀಟ್ ಆಯೋಜಿಸಲಾಯಿತು. ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಮಚ್ಚಂಪಾಡಿ ಸಿಎಚ್ ನಗರದಲ್ಲಿ ಆಯೋಜಿಸಿದ ಗ್ರ್ಯಾಂಡ್ ಇಫ್ತಾರ್ ಮೀಟ್ ಅನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಜಿಸಿಸಿ ಕೆಎಂಸಿಸಿ ಮಚ್ಚಂಪಾಡಿ ಸಮಿತಿಯ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಎಕೆಎಂ ಅಶ್ರಫ್ ಹೇಳಿದರು. ಪ್ರತಿ ವರ್ಷ ನೀಡುವ ಉಸ್ತಾದರಿಗಿರುವ ಹಬ್ಬದ ಉಡುಗೊರೆಯಾದ ಲಿಬಾಸು ರಹ್ಮ ಮುಸ್ಲಿಂ ಲೀಗ್ ಮಂಡಲ ಕೋಶಾಧಿಕಾರಿ ಸೈಫುಲ್ಲಾ ತಂಗಳ್ ಸುಲೈಮಾನ್ ದಾರಿಮಿ ಅವರಿಗೆ ನೀಡಿ ಉದ್ಘಾಟಿಸಿದರು. ಈ ವರ್ಷದ ಪರಿಶುದ್ಧ ಹಜ್ಗೆ ಹೋಗಲಿರುವ ಯಾತ್ರಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಜಿಸಿಸಿ ಕೆಎಂಸಿಸಿ ಅಧ್ಯಕ್ಷ ಹುಸೇನ್ ಮಚ್ಚಂಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಬಶೀರ್ ಬಾಕವಿ ಪ್ರಾರ್ಥಿಸಿದರು. ಮಚ್ಚಂಪಾಡಿ ಖತೀಬ್ ಅಬ್ದುಲ್ ಬಾಸಿತ್ ಹುದವಿ ರಂಜಾನ್ ಉಪನ್ಯಾಸ ನೀಡಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಎಚ್ ಅಬ್ದುಲ್ ಹಮೀದ್, ಮುಸ್ಲಿಂ ಲೀಗ್ ಘಟಕದ ಕೋಶಾಧಿಕಾರಿ ಸೈಫುಲ್ಲಾ ತಂಗಳ್,
ಬಿಎಂ ಮುಸ್ತಫಾ, ಗೋಲ್ಡನ್ ರೆಹಮಾನ್, ಮಂಜೇಶ್ವರ ಪಂಚಾಯತ್ ಉಪಾಧ್ಯಕ್ಷ ಅಬೂಬಕರ್ ಸಿದ್ದಿಕ್, ಕೆಪಿ ಇಬ್ರಾಹಿಂ ಮುಸ್ಲಿಯಾರ್ ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚೆನ್ನೈನಲ್ಲಿ ನಡೆಯುವ ಐಪಿಎಲ್ ಪಂದ್ಯದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲು ತಲುಪಿದ ಕಾಸರಗೋಡಿನ ಕಲಾ ತಂಡ 13 ಮಂದಿಯನ್ನು ಒಳಗೊಂಡ ತಂಡವಾಗಿದೆ. ಕಲಾ ಕಾರ್ಯಕ್ರಮ ನೀಡುವುದು. ಚೆನ್ನೈಯಲ್ಲಿ ನಡೆಯುವ ಐಪಿಎಲ್ ಪಂದ್ಯದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲು ತಲುಪಿದ ಕಾಸರಗೋಡಿನ ಕಲಾ ತಂಡ 13 ಮಂದಿಯನ್ನು ಒಳಗೊಂಡ ತಂಡವಾಗಿದೆ. ಕಲಾ ಕಾರ್ಯಕ್ರಮ ನೀಡುವುದು. ಮುಕುಂದರಾಜ್, ದಯಪ್ರಸಾದ್, ನರೇಂದ್ರ ಪಿಲಿಕುಂಜೆ, ಭಾರತಿ ಬಾಬು, ಬಾಬು ಅಶೋಕ್ ನಗರ, ಜಯಂತಿ ಸುವರ್ಣ, ಬಂದ್ಯೋಡ್, ಚಂದ್ರವತಿ, ಶ್ರೀಧರ ಎಡಮಲೆ, ನಿತಿನ್ ಕುಂಟಾರ್, ಶಿವರಾಮ್, ಗಣೇಶ್, ಸುಂದರ ಪೆರ್ಲಾ, ಲೋಕೇಶ್ ಸುಳ್ಯ ಎಂಬಿವರು ತಂಡದಲ್ಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಗ್ರ ಶಿಕ್ಷಾ ಕಾಸರಗೋಡು ಬಿಆರ್ಸಿ ಮಂಜೇಶ್ವರದ ವತಿಯಿಂದ ಕರಾಟೆ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್ ಉದ್ಘಾಟಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಗ್ರ ಶಿಕ್ಷಾ ಕಾಸರಗೋಡು ಬಿಆರ್ಸಿ ಮಂಜೇಶ್ವರದ ವತಿಯಿಂದ ಕರಾಟೆ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್ ಉದ್ಘಾಟಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಅಧ್ಯಕ್ಷತೆ ವಹಿಸಿದ್ದರು. ಬಿಆರ್ಸಿ ಕೋಆರ್ಡಿನೇಟರ್ಗಳಾದ ತಿಲಕ ಟೀಚರ್, ಬಿಜೇಶ್ ಕುಮಾರ್, ತರಬೇತುದಾರೆ ಮಂಜುಳಾ ಶುಭ ಸಂಸನೆಗೈದರು. ಹಿರಿಯ ಅಧ್ಯಾಪಕ ಇಸ್ಮಾಯಿಲ್ ಮಾಸ್ಟರ್ ಸ್ವಾಗತಿಸಿ ಧನ್ಯ ಟೀಚರ್ ಧನ್ಯವಾದವಿತ್ತರು. ಅಧ್ಯಾಪಕ ಅಬ್ದುಲ್ ಬಶೀರ್ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫೋರ್ ಫ್ರೆಂಡ್ಸ್ ಪ್ರೊಡಕ್ಷನ್ ಹೌಸಿಂಗ್ ಬ್ಯಾನರ್ನ ಅಡಿಯಲ್ಲಿ ನಿರ್ಮಿಸಿದ ಕುತ್ತೂರ್ ಸಿನಿಮಾ 22ರಂದು ಬಿಡುಗಡೆಗೊಳ್ಳಲಿದೆ. ಸಿನಿಮಾ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಫೋರ್ ಫ್ರೆಂಡ್ಸ್ ಪ್ರೊಡಕ್ಷನ್ ಹೌಸಿಂಗ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ ಕುತ್ತೂರ್ ಸಿನಿಮಾ 22ರಂದು ಬಿಡುಗಡೆಗೊಳ್ಳಲಿದೆ. ಕೆಟಿ ನಾಯರ್, ವೇಣುಗೋಪಾಲ್ ಪಾಲಕಲ್, ಕೃಷ್ಣಕುಮಾರ್ ಕಕ್ಕೋಟಂ, ವಿನೋದ್ ಕುಮಾರ್ ಕರಿಚೇರಿ ಎಂಬಿವರು ಜೊತೆ ಸೇರಿ ನಿರ್ಮಿಸಿರುವ ಈ ಸಿನಿಮಾ ಛಾಯಾಗ್ರಹಣ ಮತ್ತು ಎಡಿಟಿಂಗ್ ನಿರ್ವಹಿಸಿರುವುದು ನಿರ್ದೇಶಕ ಮನೋಜ್ ಕೆ ಸೇತು. പ്രദീപ് മണ്ടൂർ ಅವರು ಸಂಕಲನ ಮತ್ತು സംഭാഷಣೆ സിദ്ധപ്പെടുത്തിയിരിക്കുന്നു. പൂർണ്ണമായും നമുക്ക് മലബാറിൻ്റെ സിനിമ അല്ലെങ്കിൽ വടക്കേ മലബാറിൻ്റെ സിനിമ എന്ന് ശരിക്കും പൂർണ്ണമായിട്ട് അവകാശപ്പെടാൻ പറ്റുന്ന സിനിമയാണ്. ഒന്ന് സിനിമയുടെ പ്രമേയം പശ്ചാത്തലമാവുന്ന തെയ്യക്കാഴ്ചകൾ എന്നുള്ളത് കൊണ്ട് അത് പ്രത്യേകിച്ചിട്ട് പറയാം. അതേപോലെ തന്നെ ഇതിലെ പിന്നണിയിൽ പ്രവർത്തിച്ചിരിക്കുന്നതും അതിൽ അഭിനയിച്ചിരിക്കുന്നവരുമായിട്ടുള്ള ഒരു കൂട്ടായ്മ എന്ന് പറയുന്നത് കൂടുതലും കണ്ണൂർ, കാസർഗോഡ് ജില്ലകളിലെ ആൾക്കാരാണ്. ಸಂತೋಷ್ ಕೀಳತ್ತೂರ್, ಹೊಸಬರಾದ ವಿನೋದ್ ಮುಳ್ಳೇರಿ, ಸಿಜಿ ಪ್ರದೀಪ್ ಅವರಲ್ಲದೆ ಅಭಿಜಿತ್, ಉತ್ತಮ್, ರವಿ ಪೆರಿಯಡ್, ತಂಬನ್ ಕೋಡಕಾಡ್, ದೇವಾನಂದ, ನಿರೋಶ್ ಅಭಿನಯಿಸಿದ್ದಾರೆ. ಡಾಕ್ಟರ್ ಜಿನೇಶ್ ಕುಮಾರ್ എരമം, പ്രദീപ് മണ്ടൂർ ಅವರ സാഹിത്യಕ್ಕೆ ജയചന്ദ്രൻ സംഗീത സംയോജിಸಿದ್ದಾರೆ. നമ്മുടെ ഈ ഭാഗത്ത് നിന്ന് ഇങ്ങനെ സിനിമകൾ ഉണ്ടായിട്ടില്ല. പക്ഷേ ഈ അടുത്ത കാലത്ത് കൊറോണയ്ക്ക് ശേഷം നമ്മുടെ വടക്കേ മലബാർ ഇപ്പം തന്നെ സിനിമയുടെ പ്രധാന തട്ടകമായി മാറി. അത് നമുക്ക് അഭിമാനിക്കാം. വരും നാളുകളിൽ അത്രയധികം സിനിമാ പ്രവർത്തകരും ഒക്കെ ഈ പ്രദേശങ്ങളിൽ നിന്ന് ഇനിയും ഉയർന്നു വരും എന്ന കാര്യത്തിൽ യാതൊരു തർക്കവുമില്ല. ಸಿತಾರಾ ಕೃಷ್ಣಕುಮಾರ್, ಆಲೋಶಿ ಆಡಮ್ ಗಾಯಕರು ಎಂದು ಚಿತ್ರತಂಡದ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಂಜಾನ್ ತಿಂಗಳಿನಲ್ಲಿ ದ್ವಿಚಕ್ರ ವಾಹನ ಕಳವು ಹೆಚ್ಚಾಗುತ್ತಿದೆ. ಸವಾರರು ಆತಂಕದ ಸ್ಥಿತಿಯನ್ನು ಎದುರಿಸುವಂತಾಗಿದೆ. ಮಂಜೇಶ್ವರ ಚೌಕಿಯಲ್ಲಿ ಬುಧವಾರ ರಾತ್ರಿ ಯುವಕರಿಬ್ಬರು ಬೈಕ್ನಲ್ಲಿ ಆಗಮಿಸಿ ಮೊಹಮ್ಮದ್ ಎಂಬವರ ಕ್ವಾರ್ಟರ್ಸ್ನೊಳಗೆ ನಿಲುಗಡೆಗೊಳಿಸಲಾಗಿದ್ದ ಬುಲೆಟ್ ಬೈಕ್ ಒಂದನ್ನು ಕಳವುಗೈಯಲು ಯತ್ನಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದರೆ ಬೈಕನ್ನು ಕೊಂಡೊಯ್ಯಲು ಸಾಧ್ಯವಾಗದೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ರಾತ್ರಿ ಸುಮಾರು 1 ಗಂಟೆಯ ಸುಮಾರಿಗೆ ಚೌಕಿ ಪರಿಸರದಲ್ಲೇ ಇಬ್ಬರು ಮನೆಯೊಂದರ ಗೇಟಿನೊಳಗೆ ನುಗ್ಗುವಾಗ ಅದೇ ದಾರಿಯಾಗಿ ಬರುತ್ತಿದ್ದ ವಾಹನ ಚಾಲಕರೊಬ್ಬರು ಇದನ್ನು ಗಮನಿಸಿದಾಗ ಅಲ್ಲಿಂದ ಪರಾರಿಯಾಗಿರುವುದಾಗಿ ದೂರಲಾಗಿದೆ. ಪೊಲೀಸರು ಈ ಪರಿಸರದಲ್ಲಿ ಪೆಟ್ರೋಲಿಂಗ್ ನಡೆಸುವುದಿಲ್ಲವೆಂದು ನಾಗರಿಕರು ಆರೋಪಿಸುತ್ತಿದ್ದಾರೆ. ರಂಜಾನ್ ತಿಂಗಳು ಆಗಿರುವ ಹಿನ್ನೆಲೆಯಲ್ಲಿ ಮನೆ ಮಂದಿ ಮಸೀದಿಗೆ ತೆರಳುವ ಸಂದರ್ಭಗಳಲ್ಲಿ ಮನೆ ನುಗ್ಗಿ ಕಳವು ಯತ್ನಗಳು ನಡೆಯುತ್ತಿರುವುದಾಗಿ ಊರವರು ಮಾಹಿತಿ ನೀಡಿದ್ದಾರೆ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕಾಗಮಿಸಿ ಬೈಕ್ ಕಳವು ನಡೆಸಲು ಯತ್ನಿಸಿದ ಸ್ಥಳದಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬಲತ್ತರ ಗುರುಪುರದ ಬಾಡಿಗೆ ಮನೆಯಿಂದ ನಿಷೇಧಿತ 2,000 ನೋಟುಗಳ 7.5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿರುವ ಘಟನೆ. ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಸಕ್ರಿಯವಾಗಿದೆ ಜಿಲ್ಲೆಯಲ್ಲಿ ಬೈಕ್ನಲ್ಲಿ ಬಂದು ಸರ ಎಗರಿಸುವ ತಂಡ. ಪಾಯ್ಚಾಲ್ ಸಾವಿತ್ರಿ ಎಂಬವರ ಕೊರಳಿನಿಂದ 2 ಪವನ್ ಚಿನ್ನದ ಸರ ಎಗರಿಸಿದ ಕಳ್ಳ. ಡ್ರೈವಿಂಗ್ ಸ್ಕೂಲ್ ಸಂಯುಕ್ತ ಸಮರ ಸಮಿತಿಯ ವತಿಯಿಂದ ಕಲೆಕ್ಟರೇಟ್ಗೆ ಮೆರವಣಿಗೆ ಮತ್ತು ಧರಣಿ. ಕೇರಳ ವ್ಯಾಪಾರಿ ವ್ಯವಸಾಯ ಸಮಿತಿ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿ ಟಿವಿ ಬಾಲನ್ ಅವರಿಂದ ಉದ್ಘಾಟನೆ.
ಕಾಸರಗೋಡಿನ ಪ್ರತಿಭೆ ಜಯರಂಜಿತಾ ಚೆಂಡು ಮಲ್ಲಿಗಪ್ಪು ಕಂಡಾಲ್ ಚಂದಮಿಲ್ಲೆ ಕರಳಿಗೆಂದು ಆರಂಭವಾಗುವ ಹಾಡಿನ ಮೂಲಕ ವೈರಲ್. ತೀವ್ರ ನೀರಿನ ಅಭಾವ, ಬತ್ತಿ ಹೋಗಲು ಆರಂಭಿಸಿದೆ ಮಂಜೇಶ್ವರ ತಾಲೂಕಿನ ವಿವಿಧ ಹೊಳೆಗಳು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.